ಸದ್ಯ ಹೊರಗಡೆ ಬಂದ್ರಲ್ಲ ಅದ್ಗೆ ನೀವು ಅದೇ ಸಮಾಧಾನ. ಇನ್ನು ಸ್ವಲ್ಪ ಹೊತ್ತಿದ್ರು ಸಿಕ್ಕಾಕೊಂಡ್ಬಿಡ್ತಿದ್ರಿ ನೀವು. ಹ್ಞೂ ಮೇಡಮ್, ಕೊನೆ ಕ್ಷಣದಲ್ಲಿ ಡೋರ್ ಓಪನ್ ಆಯ್ತು. ಸದ್ಯ ದೇವ್ರ ದೊಡ್ಡವನು. ಜಸ್ಟ್ ಮಿಸ್ಸು, ಇಲ್ಲ ಅಂದ್ರೆ ಎಲ್ಲರೂ ಸಿಕ್ಕಾಕೋತಿದ್ವಿ. ಹ್ಞೂ ಮೇಡಮ್, ಹಾರ್ಟ್ ಬಾಯ್ಗೆ ಬರೋದು ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ಮೇಡಮ್. ಒಂದ್ ಸೆಕೆಂಡ್ ಎಲ್ಲ ದೇವ್ರುಗಳು ಕಣ್ಮುಂದೆ ಹಂಗೆ ಪಾಸ್ ಆಗ್ಬಿಟ್ವು ಮೇಡಮ್. ಮೇಡಮ್ ಅದ್ ಸರಿ, ಚಪ್ಪಲಿ ಏನಾದ್ರು ಸಿಕ್ತಾ ಮೇಡಮ್? ಇಲ್ಲ. ಏನ್ ಸಿಗ್ಲಿಲ್ವಾ ಅಕ್ಕರೆ? ಈ ಬಿಲ ಬಗ್ದು ಹೆಗ್ನ ಇರ್ಲಿ, ನೋಣಾನು ಸಿಗ್ಲಿನ ತರ ಆಗೋಯ್ತು. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನಾರ ಸಿಗ್ಬೇಕಿತ್ತಲ್ಲ ಅಕ್ಕರೆ. ಏನ್ ಮಾಡಕ್ಕಾಗತ್ತೆ ಮಲ್ಲಿ, ನಾವೆಲ್ಲರೂ ನಮ್ಮ ಪ್ರಯತ್ನನ ಮಾಡಿದೀವಿ. ನಾನು ಹುಡುಕ್ದೆ, ಎಲ್ಲಾ ಕಡೆ ಹುಡುಕ್ದೆ, ಬಟ್ ಸಿಗ್ಲಿಲ್ಲ. ಪ್ರಯತ್ನ ಮಾಡೋದಷ್ಟೇ ನಮ್ಮ ಕೈಯಲ್ಲಿದೆ, ಉಳ್ದಿದ್ ಯಾವ್ದು ನಮ್ಮ ಕೈಯಲ್ಲಿ ಇಲ್ವಲ್ಲ. ಅದು ಅವ್ರದೇ ಚಪ್ಪಲಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ. ಸದ್ಯ ಒಂದ್ ಸಮಾಧಾನ ಏನಂದ್ರೆ ನಾವ್ಯಾರೂ ಸಿಕ್ಕಾಕೊಂಡಿಲ್ಲ. ಹಾಗೇನಾದ್ರೂ ಆಗಿದ್ದಿದ್ರೆ ಅವರಲ್ಲ, ನಾವು ತಪ್ಪಿತಸ್ಥರಾಗೋಗ್ಬಿಡ್ತಿದ್ವಿ. ಅಪರಾಧಿಗಳ ಸ್ಥಾನದಲ್ಲಿ ನಾವು ನಿಲ್ಬೇಕಾಗ್ತಿತ್ತು, ತಲೆ ತಗ್ಸ್ಬೇಕಾಗ್ತಿತ್ತು. ಯಾಕಂದ್ರೆ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ವಲ್ಲ. ನಿಜ ಅದ್ಗೆ, ಎಲ್ರ ಕಣ್ಣಲ್ಲೂ ನಾವು ಸಣ್ಣವರಾಗೋಗ್ತಿದ್ವಿ. ಇದೆಲ್ಲ ನೋಡ್ತಿದ್ರೆ ನನ್ಗನ್ಸುತ್ತೆ ಅತ್ತೆ ಇದನ್ನ ಯಾವ್ದನ್ನು ಮಾಡಿಲ್ಲ ಅಂತ. ಯಾಕಂದ್ರೆ ಲಚ್ಚಿ ಡ್ರಾ ಮಾಡಿರೋ ಸ್ಕೆಚ್ ತರದ ಚಪ್ಪಲಿ ಅಲ್ಲಿ ಯಾವುದೂ ಇಲ್ಲ. ನಾವೆಲ್ಲರೂ ಹುಡುಕದ್ವಲ್ಲ, ಆ ಥರದ ಚಪ್ಪಲಿ ಏನಾದರೂ ಇದ್ದಿದ್ರೆ ಅದು ಅಲ್ಲೇ ಇರಬೇಕಾಗಿತ್ತು. ಬಟ್ ಅತ್ತೆ ಬಳಸೋ ಚಪ್ಪಲಿಯಲ್ಲಿ ಆ ಥರದ್ದು ಯಾವ ಚಪ್ಪಲಿನೂ ಇಲ್ಲ. ಸೊ ಇದರಲ್ಲಿ ಅತ್ತೆ ಕೈವಾಡ ಏನೂ ಇಲ್ಲ ಅಂತ ನನ್ಗನ್ಸುತ್ತೆ. ಮತ್ತೆ ಲಚ್ಚಿ ನೋಡಿದ್ದು ಅವಳು ಮನೆಗೆ ಬಂದ್ಮೇಲೆ ನೋಡಿದೀನಿ ಅಂತ ಹೇಳಿದ್ಲಲ್ವ ಅದ್ಗೆ? ಸುಧಾ, ನನ್ಗನ್ಸುತ್ತೆ ಲಚ್ಚಿ ಕಿಡ್ನಾಪ್ ಆಗಿರೋ ಸ್ಟೇಟ್ ಆಫ್ ಮೈಂಡಲ್ಲಿ ಅವಳಿಗೇನೋ ಕನ್ಫ್ಯೂಷನ್ ಆಗಿರುತ್ತೆ. ಬಟ್ ನಿಜವಾಗ್ಲೂ ನನ್ಗನ್ಸುತ್ತೆ ಇದರಲ್ಲಿ ಅತ್ತೆ ಕೈವಾಡ ಏನೂ ಇಲ್ಲ ಅಂತ. ಮೇಡಮ್, ಬಟ್ ಪುಟ್ಟಿ ನೋಡ್ದೆ ಅಂತ ಹೇಳ್ತಿದ್ದಾಳಲ್ಲ ಮೇಡಮ್. ಯಾವ್ದನ್ನ ನಂಬೇಕೋ ಯಾವ್ದನ್ನ ಬಿಡ್ಬೇಕೋ ಒಂದು ಅರ್ಥ ಆಗ್ತಿಲ್ಲ ಮೇಡಮ್. ತಲೆ ಎಲ್ಲ ಕೆಟ್ಟೋಗ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾರು ಇದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರು ಯಾರ ಮೇಲೂ ಡೌಟ್ ಪಡಬೇಡಿ. ಯಾಕಂದ್ರೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ ಅಂದಮೇಲೆ ಯಾರ ಕಡೆನೂ ಬೆರಳು ಮಾಡೋ ತೋರಿಸೋ ರೈಟ್ಸು ನಮ್ಗಿಲ್ಲ. ಅದು ಕರೆಕ್ಟೇ ಮೇಡಮ್. ಕೈಲಿ ಹಗ್ಗ ಇದೆ ಅಂತ ಯಾರನ್ನೋ ನೇಣಾಕಕ್ಕಾಗತ್ತಾ ಮೇಡಮ್? ಕಾಯೋಣ, ಯಾರು ಅಂತ ಸಿಗೋವರೆಗೂ ಮುಚ್ಕೊಂಡಿರೋಣ, ಅದೇ ಬೆಸ್ಟು. ಸೃಜನ್, ಸಾರಿ ಮೇಡಮ್, ಅದು ನನ್ನ ಹಳೆ ಅಭ್ಯಾಸ ಹಂಗೆ ಬಾಯ್ಗೆ ಬಂದ್ಬಿಡ್ತು. ನಿಮ್ಗಳು ಸವಾಸ ಮಾಡಿದ್ದೀನಲ್ಲ, ಬೇಗ ಸರಿ ಹೋಗ್ತೀನಿ. ಸರಿ ಮೇಡಮ್, ನಾನು ಬರ್ತೀನಿ. ನೀವು ಹೋಗಿ. ಸರಿ ಅದ್ಗೆ. ಈ ಬರ್ತ್ ಸರ್ಟಿಫಿಕೇಟ್ ಅಲ್ಲಿರೋ ಪಂಕಜ ಯಾರು ತಿಳ್ಕೋಬೇಕು.